ಫ್ರೆಂಡ್ಸ್, ಈ ವಿಡಿಯೋನ ನೀವು ತಿಳ್ಕೊಳ್ಳೇಬೇಕಾಗಿರುವಂತಹ ವಿಷಯ. ಏಕಂದ್ರೆ ನೀವು ಮುಂದೆ ಜಾಗೃತರಾಗಿರೋಕ್ಕೋಸ್ಕರ ಈ ವಿಡಿಯೋ ನಾನು ಮಾಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ನಮ್ಮ ಹಸ್ಬೆಂಡೇ ಅದನ್ನ ಅಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಅಲ್ಲಿ ಹೋದಾಗ ಕಾಡ್ಗೋಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು ಹಸ್ಬೆಂಡ್, ಅಲ್ಲಿ ಹೋಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಅಲ್ಲಿ ಯಾಕೆ ಹೋಗಿದ್ರು ಅಂದ್ರೆ, ನಮ್ಮ ಹಸ್ಬೆಂಡ್ ಆಫೀಸ್ ಸ್ಟಾಪ್ ಇದ್ದಾರೆ, ಅವ್ರದ್ದು ಟೂ ವೀಲರ್ ಕಳೆದೋಗಿತ್ತು, ಮನೆ ಹತ್ರ ನಿಲ್ಸಿದ್ದು, ಯಾರೋ ಕತ್ಕೊಂಡು ಹೋಗಿದ್ರು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದು ಕಾಡ್ಗೋಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ, ವೈಟ್ಫೀಲ್ಡ್ ಅಲ್ಲಿ ಇರುವಂತದ್ದು. ಅಲ್ಲಿ ಹೋದಾಗ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಆ ಟೈಮಲ್ಲಿ ಕೊಟ್ಟಿದ್ರು. ಇವಾಗ ಆಲ್ರೆಡಿ ಅವ್ರಿಗೆ ಗಾಡಿ ಸಿಕ್ಕಿದೆ. ಯಾಕಂದ್ರೆ ಇದು ಕಳ್ತನ ಆಗಿತ್ತು ಅಲ್ಲಿ ಆ ಏರಿಯಾದಲ್ಲಿ. ಯಾವ್ಯಾವ ಏರಿಯಾದಲ್ಲಿ ಅಂದ್ರೆ ಈ ಗಾಡಿ ಕಳ್ತನ ಆಗಿರೋಂಥದ್ದು ವೈಟ್ಫೀಲ್ಡ್ ಕಾಡ್ಗೋಡಿ ಪೊಲೀಸ್ ಸ್ಟೇಷನ್. ಇದು ಕಾಡ್ಗೋಡಿ, ವೈಟ್ಫೀಲ್ಡ್, ಮಾತಳ್ಳಿ, HL, ಮತ್ತೆ ಲಾಲ್ಬಾಗು, ಮತ್ತೆ ಮೈಸೂರು, ಈ ರೀತಿ, ಮತ್ತೆ ಚನ್ಸಂದ್ರ ಈ ಕಡೆ ಅಂದ್ರೆ ಮೈಸೂರು ಬೇರೆ ಇದೆ ಆಲ್ರೆಡಿ. ಅದನ್ನ ನಾನು ತೋರಿಸ್ತೀನಿ. ಇದೆಲ್ಲ ನೋಡಿ ಮೈಸೂರಲ್ಲಿ ಆಗಿರುವಂತ ಕಳ್ತನ, ಮೈಸೂರು ಫಾರೆಸ್ಟ್ ಅಲ್ಲಿ ಆಗಿರುವಂತಹ ಕಳ್ತನ ಇದು ಕಾಣ್ತಿದೆ ನೋಡಿ. ಮತ್ತೆ ತಮಿಳ್ನಾಡು ಫಾರೆಸ್ಟ್ ಅಲ್ಲಿ ಆಗಿರುವಂತದ್ದು, ಮತ್ತೆ ಆಂಧ್ರ ಪ್ರದೇಶ ಇದಲ್ಲ, ಆ ಫಾರೆಸ್ಟ್ ಅಲ್ಲಿ ಆಗಿರುವಂತಹ ಕಳ್ತನ ಇದೇನಂದ್ರೆ ಸಾರ್ಗಾ ಕೊಂಬುಗಳು. ಇದು ಆಂಧ್ರ ಪ್ರದೇಶ ಮತ್ತೆ ಮೈಸೂರು, ತಮಿಳ್ನಾಡಲ್ಲಿ ಫಾರೆಸ್ಟ್ ಗಳಲ್ಲಿ ಇದಲ್ಲ, ಅದನ್ನ ಕಳ್ತನ ಮಾಡಿದ್ದಾರೆ. ಮತ್ತೆ ರಾಜಾರೋಷದಿಂದ ಅವರೆಲ್ಲ ಹೋಗಿ, ಇದು ಬಸ್ ಬರುತ್ತಲ್ಲ ಮಾಮೂಲಿ ನಮ್ ಲೋಕಲ್ ಬಸ್ ಅಲ್ಲಿ, ಗೌರ್ಮೆಂಟ್ ಬಸ್ ಅಲ್ಲಿ, ಪ್ರತಿಯೊಂದು ಬಸ್ ಅಲ್ಲಿ ಕೂಡ ಅಂದ್ರೆ ಅದನ್ನ ಸಾಗಿಸ್ತಾ ಇದ್ರಂತೆ. ಇವಾಗ ಅದನ್ನ ಗೊತ್ತಾಗಿ ಪೊಲೀಸರು ಪರಿಶೀಲನೆ ಮಾಡಿ ಅವ್ರನ್ನ ಹಿಡ್ದಿದ್ದಾರೆ. ನೋಡಿ ಎಷ್ಟೊಂದಿದೆ. ಅವರು ಅಂದ್ರೆ ಇದು ಬೇರೆ ಕಳ್ತನ ಮಾಡಿದ್ದಾರೆ. ಅದೇ ದಿನ ಇದೆಲ್ಲ ಅಲ್ಲಿ ಅವರು ಸಿಗಾಕೊಂಡಿರೋಂಥದ್ದು, ಕಳ್ತನ ಮಾಡಿರೋಂಥದ್ದು. ಅಂದ್ರೆ ಬೇರೆ ಬೇರೆ ಒಂದು ಗ್ರೂಪ್ಗಳು ಕಳ್ತನ ಮಾಡಿದೆ. ಅಂದ್ರೆ ಇಲ್ಲಿರುವಂತಹ ಜನರು ಅಂದ್ರೆ ಕಾಡ್ಗೋಡಿ, ವೈಟ್ಫೀಲ್ಡ್, ಮಾತಳ್ಳಿ, HL, ಲಾಲ್ಬಾಗು ಮತ್ತೆ ಚನ್ಸಂದ್ರ ಸುತ್ತಮುತ್ತಲ ಏರಿಯಾದಲ್ಲಿ ಕಳ್ತನ ಆಗಿದೆ. ಟೂ ವೀಲರು, ಮೊಬೈಲು, ಗೋಲ್ಡ್ ಚೈನು, ಮತ್ತೆ ನೆಕ್ಲೆಸ್ಗಳು, ಮತ್ತೆ ಈ ರೀತಿ ಎಲ್ಲ ಕಳ್ತನ ಮಾಡಿದ್ದಾರೆ. ಮತ್ತೆ ವೆಹಿಕಲ್ಗಳು ತಮಿಳ್ನಾಡಲ್ಲಿ ಸಿಕ್ಕಿದೆ. ವೆಹಿಕಲ್ಗಳೆಲ್ಲ ತಮಿಳ್ನಾಡಲ್ಲಿ ಸಿಕ್ಕಿದೆ. ಅದನ್ನ ತಗೊಂಡ್ ಬಂದಿದ್ದಾರೆ ಪೊಲೀಸರು. ಹೋಗಿ ಪರಿಶೀಲನೆ ಮಾಡಿ ಎಲ್ಲ ತಗೊಂಡ್ ಬಂದು ಯಾರ್ಯಾರ್ದು ಕಳ್ತನ ಆಗಿದೆ ಅವರಿಗೆ ಅಲ್ಲಿ ಕೊಡ್ತಾ ಇದ್ದಾರೆ. ಯಾರಿಗೆಲ್ಲ ಈ ಏರಿಯಾದಲ್ಲಿ ಯಾರೆಲ್ಲ ಇದ್ದೀರಾ ಅವ್ರು ಯಾರ್ದೆಲ್ಲ ಗಾಡಿಗಳು ಕಳ್ತನ ಆಗಿದೆ, ಗೋಲ್ಡ್ ಚೈನ್ ಕಳ್ತನ ಆಗಿದೆ, ಪ್ರತಿಯೊಬ್ರು ಹೋಗ್ಬಿಟ್ಟು ನೀವು ಕಾಡ್ಗೋಡಿ, ವೈಟ್ಫೀಲ್ಡ್ ಅಲ್ಲಿ ಇರುವಂತಹ ಕಾಡ್ಗೋಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ಖಂಡಿತ ನಿಮ್ಮ ವಸ್ತು ದೊರಕುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ ನಿಮ್ಗೋಸ್ಕರ. ಮತ್ತೆ ಮುಂದೆ ನೀವು ಎಚ್ಚರಿಕೆಯಿಂದನೂ ಕೂಡ ಇರ್ಬೇಕು. ಎಲ್ಲಂದ್ರೆ ಅಲ್ಲಿ ಬೈಕ್ ನಿಲ್ಸೋದು, ಬಟ್ ನೀವು ಮನೆ ಒಳಗೆ ನಿಲ್ಸಿ. ಮಲಗುವಾಗ ನೈಟು ಯಾವಾಗ್ಲೂ ಗೇಟಿಗೆಲ್ಲ ಬೀಗ ಹಾಕಿ, ಮನೆಗೆಲ್ಲ ಬೀಗ ಹಾಕಿ ಸೇಫ್ಟಿ ಆಗಿರೋಕ್ಕೋಸ್ಕರ ಈ ವಿಡಿಯೋ ಮಾಡಿದೀವಿ. ಹಸ್ಬೆಂಡ್ ಹೋದಾಗ ಅವ್ರಿಗೆ ಬೈಕ್ ಸಿಕ್ಕಿದಾಗ ಈ ರೀತಿ ವಿಡಿಯೋ ಮಾಡಿದ್ದಾರೆ ಫ್ರೆಂಡ್ಸ್. ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಇದರಿಂದ. ನೋಡಿ ಯಾವ ರೀತಿ. ಮತ್ತೆ ಮಾತಳ್ಳಿ ನ್ಯೂ ಹೌಸನ್ ಕಾಲೇಜ್ ಅಂತ ಇದಲ್ಲ, ಆವರಣದಲ್ಲಿ ನಿಲ್ಸಿರುವಂತ ಬುಲೆಟ್ ರಾಯಲ್ ಇನ್ಫೀಲ್ಡ್ ಬೈಕ್ ಇದಲ್ವಾ, ಬುಲೆಟ್ ರಾಯಲ್ ಇನ್ಫೀಲ್ಡ್ ಬೈಕ್ ಇದಲ್ಲ, ಅದನ್ನು ಕೂಡ ಕಳ್ತನ ಮಾಡಿದ್ದಾರೆ. ನೋಡಿ ಎಂತವ್ರು ಇದಾರೆ, ಎಷ್ಟು ನೋಡಿ ಇಲ್ಲಿ ಸಾರ್ಗ ಕೊಂಬುಗಳು ಎಷ್ಟಿದೆ ನೋಡಿ, ಕಾಣ್ತಿದ್ದಲ್ಲ ವಿಡಿಯೋದಲ್ಲಿ. ಮತ್ತೆ ಇದನ್ನ ಕಾಡ್ಗೋಡಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಸುಮಾರು 60 ವೆಹಿಕಲ್ ಅಂದ್ರೆ 60 ವೆಹಿಕಲ್ಗಳು HL ಪೊಲೀಸ್ ಸ್ಟೇಷನ್ ನ ಮುಂದೆ DC ಅವರ ಸಮ್ಮುಖದೊಂದಿಗೆನೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಎಲ್ಲರಿಗೂ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ DC ಅವರೇ. ಎಲ್ಲರೂ ಯಾರ್ಯಾರು ಕಳ್ತನ ಆಗಿದೆ ಅವರಿಗೆ ಕೊಡ್ತಾ ಇದ್ದಾರೆ. ಈ ರೀತಿ ಕಳ್ತನ ಆಗಿದೆ ನಿಮ್ ವೆಹಿಕಲ್ಸ್, ಖಂಡಿತವಾಗಿ ನೀವು HL ಪೊಲೀಸ್ ಸ್ಟೇಷನ್ ಇದಲ್ವಾ ಕಾಡ್ಗೋಡಿ, ಅಲ್ಲಿ ಹೋಗ್ಬಿಟ್ಟು ನೀವು ಸಂಪರ್ಕ ಮಾಡಿದ್ರೆ ನಿಮ್ಮ ಯಾವ ಬೈಕ್ ಆಗ್ಲಿ, ಗೋಲ್ಡ್ ಆಗ್ಲಿ, ಮೊಬೈಲ್ ಕೂಡ ಕಳ್ತನ ಮಾಡಿದ್ದಾರೆ. ಮೊಬೈಲ್ ಅಂದ್ರೆ ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ಹೋಗ್ಬಿಟ್ಟು ನೀವು ತಗೊಳ್ಬೋದು ಅಲ್ಲೋಗಿ. ಮತ್ತೆ ಇಲ್ಲಿ ಹೀರೋ ಹೋಂಡಾ ಮತ್ತೆ ಸ್ಪೆಂಡರ್ ಪ್ಲಸ್ ಜಾಸ್ತಿ ಕಳ್ತನ ಮಾಡಿದ್ದಾರೆ. ಯಾಕಂದ್ರೆ ಅದು ರೀಸೇಲ್ ಏನಂದ್ರೆ ತುಂಬಾ ಚೆನ್ನಾಗಿದೆ ಅಂತ ರೀಸೇಲ್. ಅದರಿಂದ ಅವ್ರು ಏನ್ ಮಾಡಿದಾರೆ, ಅದನ್ನೇ ಕಳ್ತನ ಮಾಡ್ಬಿಟ್ಟು ಎಲ್ಲಾ ಕಡೆ ನೋಡಿ ಕಾಣ್ತದಲ್ಲ, ಎಲ್ಲಾ ಕಡೆ ಕಳ್ತನ ಅದನ್ನೇ ಜಾಸ್ತಿ ಮಾಡ್ಬಿಟ್ಟು ಮಾರ್ತಾ ಇದ್ರಂತೆ ಅವರು. ನೋಡಿ ಎಂತ ಕಳ್ಳರು ಇದ್ದಾರೆ ನೋಡಿ. ಹುಷಾರಾಗಿರ್ಬೇಕು. ನಿಮ್ ಬೈಕ್ ಎಲ್ಲಂದ್ರಲ್ಲಿ ನಿಲ್ಸಿ ಹೋಗೋದು ಅದೆಲ್ಲ ಸೇಫ್ಟಿ ನೋಡ್ಕೊಂಡು ನಿಲ್ಸ್ಬೇಕು. ಮತ್ತೆ ಅದು ಆಲ್ರೆಡಿ ನೈಟ್ ಹೊತ್ತೆ ಕಳ್ತನ ಮಾಡಿದ್ದಾರೆ. ಮನೇಲಿ ನಮ್ಮ ಆಫೀಸಲ್ಲಿ ಅಂದ್ರೆ ನಮ್ಮ ಆಫೀಸ್ ಸ್ಟಾಫ್ ಇದ್ದಾರಲ್ಲ ಹಸ್ಬೆಂಡ್ದು,
ಅವ್ರದ್ದು ಕೂಡ ಮನೆ ಹತ್ರ ನೈಟ್ ನಿಲ್ಸಿರೋಂತ ಗಾಡಿ ಇಲ್ಲ. ಈ ರೀತಿ ಆಗಿದೆ, ಕಳ್ತನ ಎಲ್ಲ ತುಂಬಾ ಜಾಸ್ತಿ ಆಗಿದೆ. ಮತ್ತೆ